ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಂತೂ ಒಂದು ಸೂಪರಾದ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಯಾವ್ದು ಮಾಡ್ತಾಯಿದ್ದೀನಿ ಗೊತ್ತಾ? ಇನ್ಸ್ಟೆಂಟ್ ರವಾ ಆನಿಯನ್ ಉತ್ತಪ್ಪ. ಯಾವಾಗಲೂ ರೆಗ್ಯುಲರಾಗಿ ಅಕ್ಕಿ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ಗೆ ಇಟ್ಟು ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉತ್ತಪ್ಪ ಮಾಡೋ ಬದಲು ಫಾಸ್ಟಾಗಿ ಫಟಾಫಟ್ ಅಂತ ರವೆನ ನೆನೆಸೋದು, ರುಬ್ಬ ಗೋಜಿರೋದಿಲ್ಲ, ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿನೆಲ್ಲ ಹೆಚ್ಕೊಳ್ಳೋದು, ಇನ್ಸ್ಟೆಂಟಾಗಿ ವಿತಿನ್ ಹಾಫ್ ಆನ್ ಅವರ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಬಿಡ್ಬೋದು. ಇವಾಗೆಲ್ಲ ಫಾಸ್ಟ್ ಲೈಫ್ ಅಲ್ವಾ, ಯಾರು ಅಷ್ಟೆಲ್ಲ ಟೈಮ್ ತೊಗೊಂಡು ಮಾಡ್ತಾರೆ ಹೇಳಿ? ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ತೊಗೊಳ್ಳಿ. ನಾನಿಲ್ಲಿ 2 ಕಪ್ಪು ಬಾಂಬೆ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ನೀವು ತೊಗೊಳಂಗಿದ್ರೆ ರುಬ್ಬೋದು ಬೇಕಾಗಿರೋದಿಲ್ಲ. ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿರೋದ್ರಿಂದ ರುಬ್ತಾ ಇದ್ದೀನಿ. 2 ಕಪ್ಪು ರವಾಗೆ 1 ಕಪ್ಪು ಮೊಸರು. ಆದಷ್ಟು ಸ್ವಲ್ಪ ಹುಳಿ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇರಲಿಲ್ಲ ಅಂದರೆ ರೆಗ್ಯುಲರಾಗಿ ಯಾವ ಮೊಸರು ಇದೆಯೋ ಅದೇ ಹಾಕ್ಕೊಳ್ಳಿ. ಹುಳಿ ಇದ್ದರೆ ಸಖತ್ತಾಗಿ ಬರುತ್ತೆ. ಆಮೇಲೆ ಅದೇ ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ರವೆ, ಮೊಸರು, ಉಪ್ಪು, ನೀರು ಎಲ್ಲ ಹಾಕಿದ್ದಾಗಿದೆ. ಫೈನಾಗಿ 1 ರೌಂಡು ಮಿಕ್ಸ್ ಮಾಡಿ ಇಡಿ. ಒಂದು ಅಂದರೆ ಒಂದು ಅರ್ಧ ಗಂಟೆ ನೆಂದರೆ ಸಾಕು. ಇದು ನೆನೆಯಷ್ಟೊತ್ತಲ್ಲಿ ನಾವು ಇದ್ರ ಮೇಲೆ ಟಾಪಿಂಗ್ಸ್ ಹಾಕೋಕ್ಕೆ ಸಣ್ಣದಾಗಿ 2ರಿಂದ 3 ಈರುಳ್ಳಿ, 1-2 ಟೊಮೆಟೊ, 1 ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಾಕಿ, ಹಸಿಮೆಣಸಿಕಾಯಿ ಖಾರಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಅರ್ಧ ಗಂಟೆ ಆಗಿದೆ, ರವೆ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ನೈಸಾಗಿ. ನಾನು ಆಗಲೇ ಹೇಳ್ದಂಗೆ ಚಿರೋಟಿ ರವೆ ಬಳಸಂಗಿದ್ರೆ ರುಬ್ಬೋದು ಬೇಡ, ಇಲ್ಲಾಂದರೆ ಈ ಥರ ರುಬ್ಕೋಬೇಕಾಗತ್ತೆ. ಮಿಕ್ಸಿ ಜಾರು ಸಣ್ಣ ಸೈಜ್ ಆಗಿರೋದ್ರಿಂದ ನಾನು 2 ಬ್ಯಾಚಲ್ಲಿ ರುಬ್ಬಿ ನಾವು ಯಾವ ಪಾತ್ರೆಯಲ್ಲಿ ನೆನೆಸಿಟ್ಟಿದ್ವಲ್ಲ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಇವಾಗ ಸೂಪರಾಗಿ ರೆಡಿಯಾಗಿದೆ. ಆದಷ್ಟು ನೈಸಾಗಿರಬೇಕು. ಮಿಕ್ಸಿ ಜಾರಲ್ಲಿ ಇರೋಂಥದ್ದನ್ನು ಸ್ವಲ್ಪ ನೀರು ಹಾಕಿ ಪಾತ್ರೆಗೆ ಸೇರಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ತವಾ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಷ್ಟೇ. ಮತ್ತು 2 ಚಿಟಿಕೆ ಅಷ್ಟು ಸೋಡಾ ಹಾಕಬೇಕು, ಅಂದರೆ 2 ಪಿಂಚ್ ಹಾಕಿದ್ರೆ ಸಾಕು. ಈಗ ಸಖತ್ತಾಗಿ ಹಿಟ್ಟು ರೆಡಿಯಾಗಿದೆ ಸೋಡಾನು ಸೇರಿಸಿ. ಈಗ ಕಾದಿರೋ ತವಾ ಮೇಲೆ ನಿಧಾನಕ್ಕೆ ನಿಮ್ಗೆ ಯಾವ ಸೈಜ್ ಬೇಕೋ, ಚಿಕ್ಕದೋ ದೊಡ್ಡದೋ ಮೀಡಿಯಮ್ಮೋ ಆ ಥರ ನೋಡಿಕೊಂಡು ಸ್ಪ್ರೆಡ್ ಮಾಡಿ ನಾವು ಟಾಪಿಂಗ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮೇಲೆ ಎಷ್ಟು ಬೇಕೋ ಅಷ್ಟು ಸೇರಿಸಿದ್ರೆ ಸೂಪರಾದ ಆನಿಯನ್ ಉತ್ತಪ್ಪ ರೆಡಿ. ಎಣ್ಣೆ ಹಾಕಿ ಸುತ್ತಲೂ 2 ಕಡೆನೂ ಬೇಯಿಸ್ಕೋಬೇಕು. 2 ಕಡೆನೂ ನೀವು ಬೇಯಿಸ್ಕೊಂಡ್ರೆ ಸೂಪರಾದ ಆನಿಯನ್ ಉತ್ತಪ್ಪ ತಿನ್ನಲಿಕ್ಕೆ ರೆಡಿ ಆಯಿತು. ನಿಮಗೆ ಇಷ್ಟವಾದ ಚಟ್ನಿ ಜೊತೆಗೆ ನೀವು ಸರ್ವ್ ಮಾಡಿ. ನಾನಿವತ್ತು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.